ಹಲೋ. ಹಲೋ. ನಮಸ್ತೆ, ಜಯಶ್ರೀ ಅವರಾ? ಹಾಂ ಮ್ಯಾಮ್. ನ್ಯಾಷನಲ್ ನ್ಯೂಸ್ BKP ಕಡೆಯಿಂದ ಮಾತಾಡ್ತಾ ಇರೋದು, ಕಾವ್ಯ ಅಂತ. ಎಸ್ ಮ್ಯಾಮ್. ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನ್ನಿಸ್ತಾ ಇದೆ? ನೀವೊಂದು SLC ಎಕ್ಸಾಮ್ ಬರ್ದಿದ್ರಿ, ಅದರಲ್ಲಿ 625ಕ್ಕೆ 618 ಅಂಕಗಳನ್ನ ತಗೊಂಡಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಥ್ಯಾಂಕ್ ಯು ಮ್ಯಾಮ್. ತುಂಬ ಖುಷಿ ಆಗ್ತಾ ಇದೆ. ಹಾಂ. ಮನೇಲೆಲ್ಲ ಹೇಗಿದೆ ರೆಸ್ಪಾನ್ಸು? ಅಪ್ಪ ಅಮ್ಮ ಅಥವಾ ಸ್ಕೂಲಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಯಾವ ರೀತಿ ರೆಸ್ಪಾನ್ಸ್ ಇದೆ? ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅಂದರೆ ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಂ. ಮತ್ತೆ ನಿಮ್ಮ ಸ್ಕೂಲಲ್ಲೆಲ್ಲ ಯಾವ ರೀತಿ ಇದೆ ರೆಸ್ಪಾನ್ಸು? ಸೆಲೆಬ್ರೇಷನ್ ಯಾವ ರೀತಿ ಇದೆ? ಚೆನ್ನಾಗೇ ಇದೆ. ಮತ್ತೆ ನಿಮ್ಮ ಪೇರೆಂಟ್ಸ್ ಎಲ್ಲ ಏನಂತಿದ್ದಾರೆ? ಅಂತಂದ್ರೆ 618ಕ್ಕಿಂತ ಜಾಸ್ತಿ ಬರ್ಬೇಕಿತ್ತು ಅಂತ ಏನಾದ್ರು ಆ ರೀತಿ ಒಪಿನಿಯನ್ ಇತ್ತ ಅವರಲ್ಲಿ? ಇಲ್ಲ ಮ್ಯಾಮ್, ಅಂದರೆ 615 ಮೇಲ್ ಬಂದರೆ ಸಾಕು ಅಂತ ಹೇಳಿದರು. ನಿಮಗೆ ಕಾನ್ಫಿಡೆಂಟ್ ಇಂತ ಅಷ್ಟು ಲೈಕ್ 615 ಮೇಲೆ ನಾನು ಎಬೋ ತೆಗಿತೀನಿ ಅನ್ನೋ ಅಂಥದ್ದು? ಹಾಂ ಮ್ಯಾಮ್, ಇತ್ತು. ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಅಂದರೆ ಅಂತಂದ್ರೆ ಜಸ್ಟ್ ಓದು ಅಂತನಾ, ಅಥವಾ ಬೇರೆ ಕಡೆ ಆಕ್ಟಿವಿಟೀಸ್ ಅಲ್ಲೂ ಇದ್ರಾ, ಅಥವಾ ಓದೋದಕ್ಕೇನೆ ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ರೆ? ಹೇಗ್ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ನೀವು ಅಂತ? ಬರೀ ಓದೋದೇ ಇಲ್ಲ, ಅಂದರೆ ಸ್ಟಾರ್ಟಿಂಗಿಂದ ಓದೋದಕ್ಕೇನು ಸ್ಟಾರ್ಟ್ ಮಾಡಿರಲಿಲ್ಲ. ಲಾಸ್ಟ್ 5 months ಇದೆ ಅಂತ ಅನ್ಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿ ಓದಿತ್ತು. ಲಾಸ್ಟ್ 5 months ರೀ. ಅಂತಂದ್ರೆ ನಿಮ್ಮ ಸ್ಕೂಲ್ ನಲ್ಲಿ ಇವಾಗ ಜೂನಿಯರ್ಸ್ ಇದಾರಲ್ವಾ, ಅವರಿಗೆಲ್ಲ ಯಾವ ರೀತಿ ಟಿಪ್ಸ್ ನ ಕೊಡ್ತಾ ಹೋಗ್ತೀರಾ? ಅಂದ್ರೆ ಡೇ 1 ಇಂದಾನು ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ ಕನ್ಸಿಸ್ಟೆಂಟ್ ಆಗಿರಿ, ಮತ್ತೆ ಡಿಟರ್ಮಿನೇಷನ್ ಇಂದ ಚೆನ್ನಾಗಿ ಓದಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಮತ್ತೆ ನಿಮ್ಗೆ ಲೈಕ್ ನಿಮ್ಮ ಪೇರೆಂಟ್ಸ್ನೆಲ್ಲ ನೋಡಿದಾಗ ಏನಿಸ್ತಾ ಇರುತ್ತೆ ಅಂತಂದ್ರೆ, ನಾವಿನ್ನೂ ಜಾಸ್ತಿ ತೆಗಿಬೇಕಿತ್ತು ಅಂತಂದ್ರೆ, ಕಂಪೇರ್ ಮಾಡಿದಾಗ ಏನನ್ಸುತ್ತೆ ಪೇರೆಂಟ್ಸ್ಗಳ ಥಾಟ್ಸ್ ನಲ್ಲಿ? SLC ಅಂತಂದ್ರೆ ಅದೊಂದು ಫೈನಲ್ ಸ್ಟೇಜ್ ಅಪ್ಪ ಮಕ್ಳುಗಳ ಲೈಫಲ್ಲಿ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಅವ್ರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಹೋದ್ರು? ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಾನು ಓದ್ತಾ ಇರ್ಬೇಕಾದ್ರೆ ಏನು ಸೌಂಡ್ ಮಾಡ್ತಾ ಇರ್ಲಿಲ್ಲ. ನಾನು ಏನೇ ಕೇಳಿದ್ರು ಮತ್ತೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ಕೊಂಡಿರೋದು? ಅಪ್ಪ ಫಾರ್ಮರ್ ಮ್ಯಾಮ್. ನಿಮ್ಗೆ ಫಾರ್ಮರ್ ಅಲ್ಲಿ ಲೈಕ್ ಅಂತಂದ್ರೆ ಕೃಷಿ ಕಡೆ ಅಷ್ಟು ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಅಂದ್ರೆ ಅಷ್ಟೊಂದೇನಿಲ್ಲ. ಮತ್ತೆ ನೀವು ಬೇರೆ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರ? ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು, ನಿಮ್ದಾದಂತ ಓನ್ ಟ್ಯಾಲೆಂಟ್ಸ್ ಗಳಿರುತ್ತಲ್ವಾ? ಸ್ಪೋರ್ಟ್ಸ್ ಅಲ್ಲೆಲ್ಲ ಇನ್ವಾಲ್ವ್ ಆಗ್ತಿದೆ, ಮತ್ತೆ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೆ ಫ್ರೀ ಟೈಮ್ ಅಲ್ಲೆಲ್ಲ. ಹೌದಾ? ನಿಮ್ಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಲೈಕ್ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದೀರಾ? ಇವಾಗ 10th ಮುಗೀತಲ್ವಾ, ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಇದೆ ಪ್ರಿಪ್ರೇಷನ್ ಅದಕ್ಕೆ? ಮ್ಯಾಮ್, ಅದೇ JEE ತಗೊಂಡು IITಗೆ ಹೋಗ್ಬೇಕು ಅಂತ ಡ್ರೀಮ್ ಇದೆ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಆಯ್ತು ಆಲ್ರೆಡಿ? ಮ್ಯಾಮ್, ಇನ್ನು ಅದೇ ಕಾಲೇಜಿಗೆ. ಲೈಕ್ ಇವಾಗೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ, ಜಾಸ್ತಿ ಅಂಕಗಳನ್ನ ಪಡ್ಕೋಬೇಕು ಅಂತ ಅಂದ್ರೆ ಕೋಚಿಂಗ್ ಹೋಗ್ತಾರೆ, ಕೆಲವರು ಟ್ಯೂಷನ್ಸಿಗೆ ಹೋಗ್ತಾರೆ. ಆ ರೀತಿ ನೀವೇನಾದ್ರು ಹೋಗಿದ್ರಾ? ಇಲ್ಲ ಮ್ಯಾಮ್. ಅಂದ್ರೆ ಓನಾಗೆ ಮನೇಲೆ ಕೂತ್ಕೊಂಡು ಪ್ರಿಪೇರ್ ಆಗಿ ಬರ್ತಿರುವಂತದ್ದು. ಮತ್ತೆ ನಿಮ್ಮ ಸ್ಕೂಲ್ ನಲ್ಲಿ ಟೀಚರ್ಸ್ ಗಳೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು? ತುಂಬಾ ಸಪೋರ್ಟಿವ್ ಆಗಿದ್ರು. ಎಷ್ಟೇ ಡೌಟ್ಸ್ ಕೇಳಿದ್ರು ಬೇಜಾರಾಗ್ದಲೆ ಆನ್ಸರ್ ಮಾಡ್ತಾ ಇದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಅಂತಂದ್ರೆ ನೀವು 618 ಅಂಕಗಳನ್ನ ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಎಫರ್ಟ್ ಜೊತೆ ಟೀಚರ್ಸ್ ಗಳಾಗಿರ್ಬೋದು ಅಥವಾ ಸ್ಕೂಲಿಂದು ಪೇರೆಂಟ್ಸ್ ಎಲ್ರೂ ಎಫರ್ಟ್ಸ್ ಇರುತ್ತೆ. ಸೊ ಅವರಿಗೆಲ್ಲ ನೀವೇನ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಅಂತಂದ್ರೆ ನೀವು ಇರೋ ಕಡೆನೆ ಜಾಯ್ನ್ ಆಗ್ಬೇಕು ಅಂತ ಇದ್ದೀರಾ, ಅಥವಾ ಬೇರೆ ಕಡೆ ಏನಾದ್ರು ಸರ್ಚ್ ಮಾಡ್ತಿದ್ದೀರಾ? ಅಂತಂದ್ರೆ ಆಳ್ವಾಸಿಗೆ ಹೋಗೋದಿಕ್ ನೋಡ್ತಾ ಇದ್ದೀವಿ. ಆಳ್ವಾಸ್, ಮ್ಯಾಂಗ್ಳೂರು. ಮತ್ತೆ ಅಲ್ಲಿನ ಎಜುಕೇಶನ್ಸ್ಗೆಲ್ಲ ನೀವು ಇವಾಗ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಗೆ ಆಲ್ ದ ಬೆಸ್ಟ್ ಅಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್.